ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಯಶಸ್ವಿಯಾಗಿ ಜರುಗಿದ ಶ್ರೀ ದುಂಡಪ್ಪ ಗಂಗಪ್ಪ ಹಿಪ್ಪರಗಿ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡ ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮ ಮಾರ್ಚ್ 2ರ ಮಧ್ಯಾಹ್ನ 12 ಗಂಟೆ ಸಂದರ್ಭ ಮುತ್ತೂರು ಗ್ರಾಮದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಮತ್ತು ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ಶ್ರೀ ದುಂಡಪ್ಪ ಗಂಗಪ್ಪ ಹಿಪ್ಪರಗಿ ಸರ್ಕಾರಿ ಪ್ರೌಢಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭ ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ಶ್ರೀ ಪರಿಪೂರ್ಣಾನಂದ ಭಾರತಿ ಸ್ವಾಮಿಗಳು ಮತ್ತು ಶ್ರೀ ಭೈರವನಾಥ ಸ್ವಾಮಿಗಳು, ಸಿದ್ಧಾರೂಢ ಪೂಜ್ಯರು ಹಾಗೂ ಶಾಸಕ ಜಗದೀಶ್ ಕುಡಗುಂಟಿ ಮತ್ತು ಭೂದಾನಿಗಳಾದ ಮುತ್ತಣ್ಣ ಹಿಪ್ಪರಗಿ, ಸದಾಶಿವ ಹಿಪ್ಪರಗಿ, ಕಲ್ಲಪ್ಪ ಗಿರಡ್ಡಿ, ನಿಖಿಲ್ ಮಹಾಬಳಶೆಟ್ಟಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಅಶೋಕ್ ಬಸನ್ನವರ್, ಮುಖ್ಯೋಪಾಧ್ಯಾಯ ಎನ್.ಎಂ. ಚೌರ್ ಮತ್ತು ಮೊದಲಾದಂತಹ ಗಣ್ಯರು ಸೇರಿದಂತೆ ವೇದಿಕೆಯ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ತದನಂತರ ಶಾಸಕ ಜಗದೀಶ್ ಕುಡಗುಂಟಿ, ಮಾಜಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ವರ್ಧಮಾನ್ ನ್ಯಾಮಗೌಡ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಇನ್ನು ಪೂಜ್ಯರು ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನೀಡಿದರು. ಪ್ರಾಸ್ತಾವಿಕವಾಗಿ ಮುತ್ತಣ್ಣ ಹಿಪ್ಪರಗಿಯವರು ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಅಶೋಕ್ ಬಸನ್ನವರ್ ಮಾಡಿದರೆ, ನಿರೂಪಣೆಯನ್ನು ಚಿದಾನಂದ ಚಡಿಮಠ್ ಅವರು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ನರಸಿಂಹ ಕಲ್ಲೊಳ್ಳಿ, ಸಂತೋಷ್ ತಳಕೇರಿ, ಬಾಬುಗೌಡ ಪಾಟೀಲ್, ಪಿಟಿ ಪಾಟೀಲ್, ಬಿಜಿ ಪಾಟೀಲ್, ಅರ್ಜುನ್ ದಳವಾಯಿ, ಮಹಾವೀರ್ ಗೌಡ ಪಾಟೀಲ್, ಪ್ರಕಾಶ್ ಹಿಪ್ಪರಗಿ, ಭೀಮು ಹಿಪ್ಪರಗಿ, ಶೀತಲ್ ಹಿಪ್ಪರಗಿ, ಹಣವಂತ್ ಹಿಪ್ಪರಗಿ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ಗ್ರಾಮದ ಪ್ರಮುಖರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಶತಮಾನೋತ್ಸವ ಆಗಿತ್ತು ನಮ್ಮ ಕನ್ನಡ ಶಾಲೆದು 100 ವರ್ಷ ಆಗಿ. ಆ ಟೈಮದಲ್ಲಿ ಸನ್ಮಾನ್ಯ ಕಾಗೇರಿ ಅವರು, ಮುನ್ನಳ್ಳಿ ಸರ್ ಬಂದಾಗ ನಮ್ಮ ಶ್ರೀಕಾಂತ್ ಕುಲಕರ್ಣಿ ಅವರು ಶಾಸಕರಿದ್ರು. ಬಹುತೇಕ ಶ್ರೀಕಾಂತ್ ಕುಲಕರ್ಣಿ ಅವರು ತಾಯಿಯವರು ತೀರ್ಕೊಂಡಿದ್ರು. ಆ ಕಾರ್ಯಕ್ರಮಕ್ಕೆ ಅವರು ಬರಲಿಲ್ಲ. ಆ ಅನುಪಸ್ಥಿತಿಯಲ್ಲಿ ನಮ್ಮ ಸಿದ್ದು ಸೌದಿ ಅವರು ತೀರ್ಥ ಶಾಸಕರು ಬಂದು ಆ ಕಾರ್ಯಕ್ರಮ ನಿರ್ವಹಿಸಿದಾಗ ನಮ್ಮ ಮುತ್ತೂರಿನ ಗ್ರಾಮದ ಎಲ್ಲ ಹಿರಿಯರು ಕೂಡಿ ಅವರಿಗೆ ಒಂದು ಮನವಿ ಕೊಟ್ಟಾಗ, ಒಂದು ಹೈಸ್ಕೂಲ್ ಮಂಜೂರು ಮಾಡಿರಿ ಸರ್, ನಮ್ಮಲ್ಲಿ ಹೈಸ್ಕೂಲ್ ಇಲ್ಲ ಅಂದಾಗ ಒಂದು ಹೈಸ್ಕೂಲನ್ನು ಆವತ್ತಿನ ದಿವಸ ಮಂಜೂರು ಮಾಡಿ, ಮುಂದೆ ಹೈಸ್ಕೂಲ್ ಮಂಜೂರಾದ ಬಳಿಕ ಇಲ್ಲ, ಇಲ್ಲಿ 1 ಎಕರೆ ಜಾಗ ಬೇಕಾಗೈತಿ, ಅದಕ್ಕೆ ಭೂಮಿ ಕೊಟ್ಟರೆ ನಿಮ್ಗೆ ಹೈಸ್ಕೂಲ್ ಕೊಡ್ತೀವಿ ಅಂತ ಮಾತನ್ನು ಹೇಳಿದಾಗ ನಮ್ಮ ಶಂಕರ ಹಿಪ್ಪರಗಿ ಅವರ ಇಲ್ಲಿ ಮಾರ್ನಿಂಗ್ ದನಗಾರಿ ಅವ್ರು ಬಂದು ನಾನು ಕೇಳ್ಕೊಂಡ್ರು 1 ಎಕರೆ ಜಾಗ ಕೊಡ್ಬೇಕಾಗೈತ್ರಿ ಅಂತ. ಆವತ್ತಿನ ದಿವಸ ಆಯ್ತು ಕುಡುನು ಅವರೇ ಹೇಳ್ರಿ, ಮಾಮನೇಶ್ವರಿ ಹುಡುಗ್ರೆ ಮತ್ತು ಕೊಡ್ರಿ ಅಂತ. ಅವಾಗ ಒಪ್ಕೊಂಡು, ಯಾಕಂದ್ರೆ ನಾವು 1 ಎಕರೆ ಜಾಗ ಕೊಡ್ಲಿಲ್ಲ ಅಂದ್ರೆ ಸಾಲ ಎಲ್ಲರೂ ತಿರುಗಿ ತಿರಸ್ಕಾರ ಆದಿತ್ತು ಅನ್ನುವಂಥ ಮಾತಿನ ನಿಟ್ಟಿನಲ್ಲಿ ಅವತ್ತಿನ ದಿನ 1 ಎಕರೆ ಜಾಗವನ್ನು ಕೊಟ್ಟು, ಮುಂದೆ ಸನ್ಮಾನ್ಯ ಆನಂದ ನ್ಯಾಮಗೌಡರು ಅವರು ಬಂದು ಸರ ಸಾಲೆಲ್ಲ ಮಂಜೂರಾಗಿದ್ರಿ, ಅದರದ್ದು ಅಡಿಗೆಲ್ಲ ಸಮಾರಂಭ ಮಾಡಬೇಕು ಅಂತಂದಾಗ ಮಾನ್ಯ ಆನಂದ ನ್ಯಾಮಗೌಡರು ಸಹಿತ ಬಂದ ಈ ಶಾಲೆಯ ಅಡಿಗೆಲ್ಲ ಸಮಾರಂಭವನ್ನು ಮಾಡಿದ್ರು. ಪ್ರತಿಯೊಬ್ಬರ ಜೀವನದಲ್ಲಿ 3 ಆಲಯಗಳು: ಆಲಯ, ದೇವಾಲಯ, ವಿದ್ಯಾಲಯ. ಆಲಯ ಅಂದ್ರೆ ಮನೆ. ಮನೆಯಲ್ಲಿ ಮೊದಲು ಸಂಸ್ಕಾರ ಕೊಡುವಂತಹದ್ದು ಮೊದಲು ತಾಯಿ ತಂದೆಗಳು ಹಾಗೂ ಅವರ ಬಂಧು ಬಳಗದವರು. ದೇವಾಲಯ, ಈ ದೇವರಿಗೆ ಏನು, ದೇವರ ತೇಜಸ್ವಿ ಏನು, ದೇವರದ ಒಂದು ಜಾಗೃತ ಏನು, ದೇವರಲ್ಲಿ ಒಂದು ನಂಬಿಕೆ, ದೇವರಲ್ಲಿ ಶ್ರದ್ಧೆ, ಭಕ್ತಿ ಅವು ಮಕ್ಕಳಲ್ಲಿ ಹುಟ್ಟಿಸಲೇಬೇಕು. ಇಲ್ಲಿ ಹೋದಲ್ಲಿ ಮಹಾ ಅವರು ಗಂಡಾಂತಕಾರಿಯಾಗಿ ಮುಂದೆ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬಹಳಷ್ಟು ಸ್ಪೀಡ್ದಲ್ಲಿ ಇವತ್ತು ಎಲ್ಲ ಜೀವನ ಸಾಗ್ತಾ ಇದೆ. ಅದಕ್ಕೆ ಆ ಮಕ್ಕಳನ್ನು ಕೂಡ ಅದೇ ತೀರನಾಗಿ ನಾವು ಬೆಳೆಸಬೇಕು. ಅದಕ್ಕೆ ಮಹಾನವಾದ ನಾವು ಎಲ್ಲ ಕಳೆದೆವು, ಎಲ್ಲ ಮಾಡಿದೆವು ಶಾಲೆಗಳನ್ನು. ಆದ್ರೆ ನಿಜವಾದ ಒಂದು ಜೀವನ, ನಿಜವಾದ ಒಂದು ಆಸ್ತಿ ಅಂದ್ರೆ ಇವತ್ತು ಶಾಲೆಯಲ್ಲಿ ಕಲಿಸುತ್ತಿರುವ ಗುರುಗಳು, ಗುರು ಮಾತೆಯರು ಮಾತ್ರ ಶ್ರೇಷ್ಠ. ಇಡೀ ಒಂದು ಜಗತ್ತವನ್ನು ನಿರ್ಮಾಣ ಮಾಡುವಂತ, ಒಳ್ಳೆಯ ಒಂದು ಒಳನಕ್ಕೆ ತೆಗೆದುಕೊಂಡುವಂತ, ಉನ್ನತ ಮಟ್ಟಿಗೆ ತೆಗೆದುಕೊಂಡುವಂತ ಮಹಾನ್ ಕೆಲಸ ಮಾಡ್ತಾ ಇರೋದು ಮೊದಲು ತಾಯಿ ತಂದೆ, ಬಂಧು ಬಳಗ, ದೇವಾಲಯದಲ್ಲೆಲ್ಲ ಮಹಾಸ್ವಾಮಿಗಳವರು, ನಂತರ ಎಲ್ಲ ಸರ್ವತೋಮುಖ ಬೆಳವಣಿಗೆ ಮಾಡಿಸುವಂತವ್ರು ಗುರುಗಳು, ಗುರುಮಾತೆಯರು. ದುಂಡಾಪಜ್ಜವರು ಶಾಸ್ತ್ರ ಹೇಳುದು ನೋಡಿದ್ದು ನಾವು. ಶಿಕ್ಷಣ ಪ್ರೇಮಿಗಳವರು ನಮ್ಮ 3 ಹಿರೇಮಠಕ್ಕೆ ಕರೆಸಿ ನಿಜಗೂಢ ಶಾಸ್ತ್ರವನ್ನು ಈಗಿನ ಶ್ರೀಶೈಲ ಜಗದ್ಗುರು ಮಹಾಸನ್ನಿಧಿಯವರು ಕೆಲಸಕ್ಕೆ ಹಚ್ಚಿದ್ರು. ಅವ್ರ ಮುಖದಿಂದ ನಿಜಗೂಢ ಶಾಸ್ತ್ರವನ್ನು ಕೇಳಿದ ನೆನಪು ನನಗೆ. ಅಂದ್ರೆ ವಿದ್ಯಾಪ್ರೇಮಿಗಳವರು ಮಾಹಿತಿ ಬೇರೆ, ಜ್ಞಾನ ಬೇರೆ. ಲಕ್ಷ್ಯದಲ್ಲಿ ನಾವು ಮಾಡಿಕೊಂಡದ್ದು ಮಾಹಿತಿ, ಜ್ಞಾನ ಅಲ್ಲ. ಜ್ಞಾನಕ್ಕಾಗಿ ಮಹಾನ್ ತ್ಯಾಗವನ್ನು ಮಾಡಿರ್ತಕ್ಕಂಥ ಹಿಪ್ಪರಗಿ ಬಂಧುಗಳಿಗೆ ಮತ್ತೊಮ್ಮೆ ಶರಣಾರ್ಥಿಗಳನ್ನು ಹೇಳ್ತಾ, ಅನಿತ್ಯಾನಿ ಶರೀರಾನಿ ಇವನೈವ ಶಾಶ್ವತಂ ನಿತ್ಯಂ ಸನಿಯಿತೋ ಧರ್ಮ ಸಂಗ್ರಾಮ. ನಮ್ಮ ವಿಚಾರ ಎಲ್ಲರೂ ನಾವು ದುಡಿದು ಎಲ್ಲರೂ ಇಲ್ಲೇ ಬಿಟ್ಟು ಹೋಗೋದಕ್ಕೆ ಭಾಳ ಮಂದಿ
ವಿಚಾರ ಇರ್ತೈತೆ ಅದ. ಎಲ್ಲರೂ ಬಿಟ್ಟು ಹೋಗ್ರಾರ ಇಲ್ಲಿ ಎದಕ್ ಬಂದಿರ್ತಾರೆ ಅವ್ರ ಭೂಮಿಗೆ ಇಲ್ಲೇನು ಭೂಮಿ ನಾವೇನು ಖಾಲಿ ಇರ್ತಾನ ನೀವು ಇಲ್ಲಿ ತಂದು ಇಟ್ಟೈತಿ. ಭೂಮಿಗೆ ಎದಕ್ ತಂದು ಇಟ್ಟೈತಿ ಅಂದ್ರೆ ನಿನ್ನ ಹೋಗೋ ಹೊತ್ನ್ಯಾಗ ಒಯ್ಬೇಕಂತ ಮಾತ್ರ ಭೂಮಿಗೆ ಬಂದೈತಿ. ಇಲ್ಲಿ ಏನೇನು ಒಯ್ಬೇಕು, ಏನೇನು ಬಿಟ್ಟು ಹೋಗ್ಬೇಕು. ಅನಿತ್ಯಾನಿ ಶರೀರಾನಿ ನೈವ ಶಾಶ್ವತಂ ನಿತ್ಯಂ ಸನಿತು ಧರ್ಮಸ್ಥ. ಕೆಲವೊಂದು ಮಂದಿ ದುಡ್ಡ ಇದ ಗಳಿಸಿದ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತಾರ. ಪುಣ್ಯ ದಾನ ಧರ್ಮ ಪುಣ್ಯ ಯಾರು ಒಳ್ಳೆ ಕೆಲಸ ಮಾಡ್ತಾರಲ್ಲ ಅದನ್ನ ಯಾರಿಗಾರಿ ಕೊಟ್ಟು ಹೋಗಿರ್ತೀವಿ ನಾವು, ನಮ್ಮ ಜೀವನ ಬರ್ತೈತಿ. ಇದನ್ನ ಯಾರು ಮಾಡ್ರಿಪ್ಪ ಅಂದ್ರ ದುಂಡಪ್ಪ ಗಂಗಪ್ಪ ಹಿಪ್ಪರಿಗೆ. ಗುಂಡಪ್ಪ ಗಂಗಪ್ಪ ಹಿಪ್ಪರಿಗೆ ಅವರು ಎಲ್ಲವನ್ನೂ ದಾನ ಮಾಡಬಹುದು. ಆದ್ರ ಸಮಾಜ ಕಟ್ಟುವಂತ ವಿದ್ಯಾರ್ಥಿಗಳ ಬದುಕಿಗೆ ಒಂದು ಅಕ್ಷರ ಧಾಮ ಆಗಕ್ಕೆ ಭೂಮಿ ದಾನ ಮಾಡ್ಯಾರಲ್ಲ, ಅವರಂತ ಭಾಗ್ಯಶಾಲಿಗಳ ಯಾರೂ ಇಲ್ಲ ಅಂತ ಹೇಳುತ್ತಾ, ಪುತ್ತೂರು ಗ್ರಾಮ ಅಂದ್ರೆ ಒಂದು ಆಧ್ಯಾತ್ಮಿಕದ ತವರೂರು, ಅದರ ಜೊತೆಗೆ ಶಿಕ್ಷಕರ ತವರೂರು ಅಂತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದ. ಯಾಕಂದ್ರೆ ಸುತ್ತಮುತ್ತಲೂ ಎಲ್ಲೂ ಕೂಡ ಶಾಲೆಗಳು ಇಲ್ಲದೇ ಇದ್ದ ಸಂದರ್ಭದಲ್ಲಿ ಪ್ರಥಮವಾಗಿ ಮುತ್ತೂರೊಳಗೆ ಶಾಲೆ ನಿರ್ಮಾಣ ಆಗಿ ಶತಮಾನೋತ್ಸವವನ್ನು ಆಚರಣೆ ಮಾಡ್ಕೊಂಡಿರ್ತಕ್ಕಂತಹ ಯಾವ್ದಾದ್ರು ಒಂದು ಗ್ರಾಮ ಇದ್ರೆ ಅದು ಮುತ್ತೂರು ಗ್ರಾಮ ಅಂತಕ್ಕಂಥ ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗ್ತದೆ.